ಹಾಯ್ ನಮಸ್ಕಾರ ಗೆಳೆಯರೇ, ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ಸಂಚಿಕೆಯ ವಿಡಿಯೋದಲ್ಲಿ ನಾವು ಕೊಪ್ಪಳದ ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳ ಜೀವನದ ಬಗ್ಗೆ, ಅಂದರೆ ಅವರ ಜೀವನ ಚರಿತ್ರೆಯ ಬಗ್ಗೆ ಈ ವಿಡಿಯೋದಲ್ಲಿ ವಿವರವಾಗಿ ನೋಡೋಣ ಬನ್ನಿ. ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ ಹಾಗೂ ಬೆಲ್ ಐಕಾನನ್ನು ಒತ್ತಿ. ಇಂದು ನಾವು ಉತ್ತರ ಕರ್ನಾಟಕದ ಮಹಾನ್ ಆಧ್ಯಾತ್ಮಿಕ ನಾಯಕ ಕೊಪ್ಪಳದ ಗವಿಮಠದ ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿಯವರ ಬಗ್ಗೆ ನೋಡೋಣ. ಅವರು ಶಿಕ್ಷಣ ಮತ್ತು ಸಾಮಾಜಿಕ ಸೇವೆಗೆ ತಮ್ಮ ಸಮರ್ಪಣೆಗೆ ಹೆಸರುವಾಸಿಯಾಗಿದ್ದಾರೆ. ಈ ಸಣ್ಣ ವಿಡಿಯೋದಲ್ಲಿ ಅವರ ಸ್ಫೂರ್ತಿದಾಯಕ ಜೀವನವನ್ನು ಸರಳವಾಗಿ ನೋಡೋಣ ಬನ್ನಿ. ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿ ಜೂನ್ 2, 1977ರಂದು ಕಲಬುರಗಿ ಜಿಲ್ಲೆಯ ಹಾಗರಗುಂಡಗಿ ಗ್ರಾಮದಲ್ಲಿ ಜನಿಸಿದರು. ಅವರ ಮೂಲ ಹೆಸರು ಪರ್ವತಯ್ಯ. ಬಾಲ್ಯದಿಂದಲೂ ಅವರಿಗೆ ಶಿಕ್ಷಣದಲ್ಲಿ ಹೆಚ್ಚಿನ ಆಸಕ್ತಿ ಇತ್ತು. ಆದರೆ ಅವರ ಗ್ರಾಮದಲ್ಲಿ ಸರಿಯಾದ ಶಾಲೆ ಇರಲಿಲ್ಲ. ಆದ್ದರಿಂದ ಅವರು ಪ್ರಾಥಮಿಕ ಶಿಕ್ಷಣಕ್ಕಾಗಿ ಗದಗ ಮಠಕ್ಕೆ ಹೋಗಲು ನಿರ್ಧರಿಸಿದರು. ಆದರೆ ಮಧ್ಯದ ದಾರಿಯಲ್ಲಿ ಕತ್ತಲಾದ ಕಾರಣ ಕೊಪ್ಪಳದ ಗವಿಮಠದಲ್ಲಿ ತಂಗಿದರು. ಅಲ್ಲಿ 17ನೇ ಪೀಠಾಧಿಪತಿ ಪೂಜ್ಯ ಶ್ರೀ ಶಿವಕಾಂತ ಮಹಾಸ್ವಾಮೀಜಿ ಅವರು ನಮ್ಮ ಗವಿಸಿದ್ದೇಶ್ವರ ಸ್ವಾಮೀಜಿಯ ಪ್ರತಿಭೆಯನ್ನು ಗಮನಿಸಿ ಅವರ ತಂದೆಗೆ ಗಣಿತದಲ್ಲಿ ಶಿಕ್ಷಣ ನೀಡುವುದಾಗಿ ಭರವಸೆ ನೀಡಿದರು. ಪರ್ವತಯ್ಯ ತಮ್ಮ ಗುರುಗಳ ಮಾರ್ಗದರ್ಶನದಲ್ಲಿ ಎಲ್ಲ ರೀತಿಯ ಜ್ಞಾನವನ್ನು ಕಲಿಯಲು ಪ್ರಾರಂಭಿಸಿದರು. 12ನೇ ವಯಸ್ಸಿನಲ್ಲಿ ಪರ್ವತಯ್ಯನವರು ಸನ್ಯಾಸ ಸ್ವೀಕರಿಸಿ ಅಭಿನವ ಗವಿಸಿದ್ದೇಶ್ವರ್ ಎಂದು ನಾಮಕರಣ ಮಾಡಿದರು. ಅವರ ಗುರುಗಳಾದ ಶಾಂತವೀರ ಮಹಾಸ್ವಾಮೀಜಿಯವರು ಕೊಪ್ಪಳದ ಗವಿಮಠದ 18ನೇ ಪೀಠಾಧಿಪತಿಯಾಗಿ ಆಯ್ಕೆಯಾದರು. ಡಿಸೆಂಬರ್ 2002ರಲ್ಲಿ ಅವರ ಗುರುಗಳ ಮರಣದ ನಂತರ ಅವರು ಅಧಿಕೃತವಾಗಿ ಮಠದ ಮುಖ್ಯಸ್ಥರಾದರು. ಆರಂಭದಿಂದಲೂ ಸ್ವಾಮೀಜಿ ಬಡ ಮಕ್ಕಳಿಗೆ ಉಚಿತ ಶಿಕ್ಷಣ ಮತ್ತು ಆಹಾರವನ್ನು ಒದಗಿಸುವತ್ತ ಗಮನ ಹರಿಸಿದರು. ಸ್ವಾಮೀಜಿ ಸಾವಿರಾರು ಮಕ್ಕಳಿಗೆ ಉಚಿತ ಆಹಾರ ಮತ್ತು ಶಿಕ್ಷಣವನ್ನು ಪ್ರಾರಂಭಿಸುವ ಮೂಲಕ ಮಠದ ದಿಕ್ಕನ್ನು ಬದಲಾಯಿಸಿದರು. 150 ಮಕ್ಕಳೊಂದಿಗೆ ಪ್ರಾರಂಭವಾದದ್ದು ಈಗ 5,000ಕ್ಕೂ ಹೆಚ್ಚು ಮಕ್ಕಳಿಗೆ ಉಚಿತ ಶಾಲಾ ಶಿಕ್ಷಣ ಮತ್ತು ವಸತಿಯನ್ನು ಬೆಂಬಲಿಸುತ್ತದೆ. ಒಂದು ಕಾಲದಲ್ಲಿ ಸಣ್ಣ ಉತ್ಸವವಾಗಿದ್ದ ಕೊಪ್ಪಳದ ಪ್ರಸಿದ್ಧ ಗವಿಮಠ ಜಾತ್ರೆ ಅವರ ನಾಯಕತ್ವದಲ್ಲಿ ಒಂದು ಬೃಹತ್ ಸಾಮಾಜಿಕ ಕಾರ್ಯಕ್ರಮವಾಗಿ ಬೆಳೆದು ಲಕ್ಷಾಂತರ ಭಕ್ತರನ್ನು ಆಕರ್ಷಿಸುತ್ತಿದೆ ಮತ್ತು ಜೋಳದ ರೊಟ್ಟಿ, ಅನ್ನ ಮತ್ತು ಸಿಹಿ ತಿಂಡಿಗಳಂತಹ ಲಕ್ಷಾಂತರ ಉಚಿತ ಊಟಗಳನ್ನು ನೀಡುತ್ತಿದ್ದಾರೆ. ಇವಾಗ ಜನರು ಅದನ್ನು ದಕ್ಷಿಣ ಭಾರತದ ಮಹಾಕುಂಭ ಮೇಳ ಎಂತಲೂ ಕರೆಯುತ್ತಾರೆ, ಏಕೆಂದರೆ ಅಲ್ಲಿ ಅಷ್ಟೊಂದು ಲಕ್ಷಾಂತರ ಜನರು ಸೇರಿರುತ್ತಾರೆ. ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿಯವರು ಕೂಡ ಒಬ್ಬ ಪ್ರಬಲ ಸಾಮಾಜಿಕ ಕಾರ್ಯಕರ್ತರು. ರೈತರ ಜಮೀನಿನ ಪಕ್ಕದಲ್ಲಿರುವ ಹಳ್ಳದ ಪ್ರವಾಹದಿಂದ ತೊಂದರೆಯನ್ನು ಅನುಭವಿಸಿದಾಗ ಅವರು ಹಳ್ಳದ ಹೂಳನ್ನು ಎತ್ತಲು ಕೋಟ್ಯಾಂತರ ಹಣವನ್ನು ಖರ್ಚು ಮಾಡಿ ಸುಮಾರು 30 ಹಳ್ಳಿಗಳಿಗೆ ಸಹಾಯ ಮಾಡಿದರು. ಜನರ ಆರೋಗ್ಯಕ್ಕೆ ಅಪಾಯ ಉಂಟು ಮಾಡುವ ಕಾರ್ಖಾನೆಗಳಿಂದ ಮಾಲಿನ್ಯದ ವಿರುದ್ಧ ಅವರು ಪ್ರತಿಭಟನೆಗಳನ್ನು ನಡೆಸಿದ್ದಾರೆ. ಇದು ಸಮಾಜ ಮತ್ತು ಪರಿಸರದ ಬಗ್ಗೆ ಅವರ ಆಳವಾದ ಕಾಳಜಿಯನ್ನು ತೋರಿಸುತ್ತದೆ. ಸ್ವಾಮೀಜಿ ಯಾವುದೇ ಐಷಾರಾಮಿ ಇಲ್ಲದೆ ಸರಳ ಜೀವನವನ್ನು ನಡೆಸುತ್ತಾರೆ. ಅವರು ಕೇವಲ ಒಂದು ಸಾಮಾನ್ಯ ಬಟ್ಟೆಯನ್ನು ಧರಿಸುತ್ತಾರೆ ಮತ್ತು ಕಾರುಗಳನ್ನು ತಪ್ಪಿಸುತ್ತಾರೆ. ಅವರು ತಮ್ಮ ಯಾವುದೇ ಭಾವಚಿತ್ರಗಳನ್ನು ಮಠದಲ್ಲಿ ಪ್ರದರ್ಶಿಸಬಾರದು ಎಂದು ಒತ್ತಾಯಿಸುತ್ತಾರೆ. ವೈಯಕ್ತಿಕ ಖ್ಯಾತಿಗಿಂತ ಸೇವೆ ಮುಖ್ಯ ಎಂದು ಒತ್ತಿ ಹೇಳುತ್ತಾರೆ. ಅವರ ಜೀವನವು ಸಮರ್ಪಣೆ, ನಮ್ರತೆ ಮತ್ತು ಮಾನವೀಯತೆಯ ಸೇವೆಗೆ ನಿಜವಾದ ಉದಾಹರಣೆಯಾಗಿದೆ. ಶ್ರೀ ಗವಿಸಿದ್ದೇಶ್ವರ ಮಹಾಸ್ವಾಮೀಜಿಯವರು ಇಂಗ್ಲಿಷ್ ತತ್ವಶಾಸ್ತ್ರ ಮತ್ತು ಸಂಸ್ಕೃತದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿದ್ದಾರೆ. ಅವರು ವಿದ್ವಾಂಸರು, ವಾಗ್ಮಿಗಳು, ಚಿಂತಕರು, ಸೃಜನಶೀಲ ಕಾರ್ಯಕರ್ತರು, ಶಿಕ್ಷಣ ತಜ್ಞರು, ಸುಧಾರಣಾವಾದಿಗಳು ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ತಮ್ಮ ಗುರುಚಿಯ ಕಟ್ಟಾ ಅನುಯಾಯಿಗಳು. ಅವರು ಗುರುಭಕ್ತಿ ಮತ್ತು ಕ್ರಿಯಾಶಕ್ತಿಗೆ ಮಾದರಿಯಾಗಿದ್ದಾರೆ. ಅವರು ತಮ್ಮನ್ನು ಶ್ರೀ ಗವಿಮಠದ ಪೀಠಾಧಿಗಳಾಗಿ ಅಲ್ಲ, ಬದಲಾಗಿ ತಮ್ಮ ಪೂಜ್ಯ ಗುರೂಜಿಯವರು ಆಯ್ಕೆ ಮಾಡಿದ ವಿನಮ್ರ ಸೇವಕರಾಗಿ ನಂಬುತ್ತಾರೆ. ಶ್ರೀ ಗವಿಮಠದ ಶ್ರೇಷ್ಠತೆಯನ್ನು ಎತ್ತಿ ಹಿಡಿಯಲು ಮತ್ತು ಎಲ್ಲರ ಒಳಿತನ್ನು ಉತ್ತೇಜಿಸಲು
ಅವರು ಸೇವೆ ಸಲ್ಲಿಸಲು ಹೆಮ್ಮೆ ಪಡುತ್ತಾರೆ. ಅವರು ತಮ್ಮ ಗುರೂಜಿಯ ಗುರಿಗಳು ಮತ್ತು ಆಕಾಂಕ್ಷೆಗಳನ್ನು ಪೂರೈಸುವಲ್ಲಿ ಸಾಕಷ್ಟು ಪ್ರಾಮಾಣಿಕರಾಗಿದ್ದಾರೆ. ಅಪೂರ್ಣವಾದ ಆಯುರ್ವೇದ ಕಾಲೇಜು ಮತ್ತು ಆಸ್ಪತ್ರೆ ಕಟ್ಟಡವನ್ನು 1 ವರ್ಷದ ದಾಖಲೆಯ ಅವಧಿಯಲ್ಲಿ ಪೂರ್ಣಗೊಳಿಸಲು ಪರಮ ಪೂಜ್ಯರು ಶ್ರಮಿಸಿದರು ಮತ್ತು ಆಯುರ್ವೇದ ಕಾಲೇಜಿನ ಪೂರ್ಣಗೊಂಡ ಕಟ್ಟಡದ ಆವರಣದಲ್ಲಿ ತಮ್ಮ ಗುರೂಜಿಯ ಮೊದಲ ಪುಣ್ಯಸ್ಮರಣೆಯನ್ನು ಅರ್ಥಪೂರ್ಣವಾಗಿ ಮತ್ತು ಭವ್ಯವಾಗಿ ಆಚರಿಸಿದರು. ಕೊಪ್ಪಳ ಜಿಲ್ಲೆಯ ಗವಿಮಠದ ಅನುಯಾಯಿಗಳ ಹಳ್ಳಿಗಳಿಗೆ ಪ್ರತಿ ಬಾರಿ ಭೇಟಿ ನೀಡಿದ ನಂತರ ಪರಮ ಪೂಜ್ಯ ಶ್ರೀ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು ಬಡತನದ ಕಾರಣದಿಂದಾಗಿ ತಮ್ಮ ಮಕ್ಕಳಿಗೆ ಶಿಕ್ಷಣ ನೀಡುವಲ್ಲಿ ಬಡವರ ದಯನೀಯ ಸ್ಥಿತಿಯನ್ನು ನೋಡಿ ಭಾರವಾದ ಹೃದಯದಿಂದ ಹಿಂತಿರುಗಿದರು. ಅವರು ತಮ್ಮ ಗುರುಗಳಿಗೆ ಸರಿಯಾದ ಪೂಜೆಯ ರೂಪ ಮತ್ತು ಪ್ರಸ್ತುತ ಪರಿಸ್ಥಿತಿಯ ಅಗತ್ಯವನ್ನು ಪೂರೈಸುವ ಶಿಕ್ಷಣ ಯಜ್ಞವನ್ನು ಮಾಡುವ ಕಾರ್ಯವನ್ನು ಸ್ವಂತ ವಹಿಸಿಕೊಂಡರು. ಜೀವನಕ್ಕೆ ಆಹಾರ, ಜೀವನಕ್ಕೆ ಶಿಕ್ಷಣ, ಶಕ್ತಿಗೆ ಆರೋಗ್ಯ ಮತ್ತು ಸ್ವಯಂ ಸಾಕ್ಷಾತ್ಕಾರಕ್ಕಾಗಿ ಆಧ್ಯಾತ್ಮಿಕತೆ ಇವು ಶ್ರೀ ಗವಿಸಿದ್ದೇಶ್ವರ ಮಹಾಸ್ವಾಮೀಜಿಯವರ ಧ್ಯೇಯಗಳಾಗಿವೆ. ರಾಷ್ಟ್ರ ಮತ್ತು ಇಡೀ ವಿಶ್ವದ ಶಾಂತಿ ಮತ್ತು ಸಮೃದ್ಧಿಯನ್ನು ಉತ್ತೇಜಿಸಲು ವ್ಯಕ್ತಿತ್ವದ ವಿದ್ಯಾರ್ಥಿಗಳನ್ನು ಹೊರತರುವುದು ಅವರ ದೃಷ್ಟಿಕೋನ ಮತ್ತು ಧ್ಯೇಯವಾಗಿದೆ. ಈ ಪ್ರದೇಶದ ಶಿಕ್ಷಣದ ದುಃಖಕರ ಸ್ಥಿತಿಗೆ ಇಂದಿನ ಅತ್ಯಂತ ತುರ್ತು ಅಗತ್ಯವನ್ನು ಅರಿತುಕೊಂಡ ಪರಮ ಪೂಜ್ಯ ಮಹಾಸ್ವಾಮೀಜಿಯವರು ತಕ್ಷಣವೇ ಡಿ.ಎಡ್ ಸೆಂಟರ್, ಬಿ.ಎಡ್ ಕಾಲೇಜ್ ಮತ್ತು BBM ಕಾಲೇಜಿನಂತಹ ಅಗತ್ಯ ಆಧಾರಿತ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಿದರು ಮತ್ತು CBSE ಪಠ್ಯಕ್ರಮದೊಂದಿಗೆ ವಸತಿ ಶಾಲೆಯನ್ನು ಪ್ರಾರಂಭಿಸಲು ಪ್ರವರ್ತಕರಾದರು. ಈ ಮಹಾಸ್ವಾಮೀಜಿಯವರು ನಮ್ಮ ಊರಲ್ಲಿ ಅಂದರೆ ಮಹಾಲಿಂಗಪುರದಲ್ಲಿ 9 ದಿನಗಳ ಕಾಲದವರೆಗೆ ಆಧ್ಯಾತ್ಮಿಕ ಪ್ರವಚನವನ್ನು ಲಕ್ಷಾಂತರ ಜನರಿಗೆ ಉಣಬಡಿಸಿದ್ದಾರೆ. ನಾನು ಮಹಾಸ್ವಾಮೀಜಿಯವರ ಉತ್ಸಾಹಕತೆಯಿಂದ ಈ ವಿಡಿಯೋವನ್ನು ಮಾಡಿದ್ದೇನೆ. ಈ ವಿಡಿಯೋವನ್ನು ಇಂಟರ್ನೆಟ್ನಲ್ಲಿ ಸಿಗುವ ಮಾಹಿತಿಯನ್ನು ಆಧರಿಸಿ ಮಾಡಿದ್ದೇನೆ. ಏನಾದರೂ ತಪ್ಪಾಗಿದ್ದರೆ ಮಹಾಸ್ವಾಮಿಗಳಲ್ಲಿ ಕ್ಷಮೆಯಾಚಿಸುತ್ತೇನೆ. ನಮ್ಮ ಈ ಮಹಾಲಿಂಗಪುರದಲ್ಲಿ ನಡೆದಂತಹ ಮಹಾಸ್ವಾಮೀಜಿಯವರ 9 ದಿನಗಳ ಆಧ್ಯಾತ್ಮಿಕ ಪ್ರವಚನದ ವಿಡಿಯೋಗಳು ಈ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಲಭ್ಯ ಇವೆ. ಬೇಕಿದ್ದರೆ ನನ್ನ ಚಾನಲ್ಗೆ ಭೇಟಿ ಕೊಟ್ಟು ಆ ವಿಡಿಯೋಗಳನ್ನು ನೋಡಬಹುದು. ಈ ಜಗತ್ತಿನೊಳಗ ನನಗೆ ಬಡತನ ಯಾಕೆ ಬಂದೈತಿ ಅಂದ್ರ ಈ ನಿಸರ್ಗ, ಭೂಮಿ, ನೀರು, ಗಾಳಿ, ಬೆಳಕ, ಪ್ರೇಮ, ಸಂಬಂಧ ಇವೆಲ್ಲವೂ ಶ್ರೀಮಂತ ಅಂತ ತಿಳ್ಕೊಳ್ಳಾರ್ದಕ್ಕೆ ನನಗೆ ಬಡತನ ಬಂದೈತೆ ಅಷ್ಟೇ ಹೊರತು ನಾನು ನಿಜವಾದ ಬಡವ ಅಲ್ಲ. ಇದು ಗೊತ್ತಿರ್ಬೇಕಂತ. ಈ ಕೈಯೊಳಗೊಬ್ಬ ವಾಚ್ ಕಟ್ಟಿರ್ತಾನ. ಶ್ರೀಮಂತ 3 ಲಕ್ಷದ ಕಟ್ಟಿರಬಹುದು, ಬಡವ 300 ರೂಪಾಯಿದ ಕಟ್ಟಿರಬಹುದು. ಕೈಯೊಳಗೆ ಕಟ್ಟಿದ ವಾಚ್ ಏನ್ ಹೇಳ್ತಿರ್ತೈತಿ, ನೀವು ಶ್ರೀಮಂತರಿರ್ಬಹುದು, ನೀವು ಬಡವರಿರ್ಬಹುದು. ನಾನು ಸಮಯ ಇಬ್ಬರಿಗೆ ಅಷ್ಟೇ ಹೇಳ್ತೀನಿ ಅಂತ ವಾಚ್ ಹೇಳ್ತಿರ್ತೀನಿ. ಒಬ್ಬ ತಾಯಿ ಶ್ರೀಮಂತ ಇರಬಹುದು, ಒಬ್ಬ ತಾಯಿ ಬಡವಿ ಇರಬಹುದು. ಶ್ರೀಮಂತ ತಾಯಿ ತನ್ನ ಮಗನನ್ನ ಬಂಗಾರದ ತೊಟ್ಟಿನಲ್ಲಿ ಹಾಕಿ ತೂಗಬಹುದು. ಬಡವಿ ತಾಯಿ ಒಂದು ಜೋಪಡಿ ಒಳಗ ಹರಕು ಸೀರೆ ಒಳಗ ತೂಗಬಹುದು. ಆದ್ರ ತಾಯಿಯ ತೊಟ್ಟಿಲು ಶ್ರೀಮಂತ ಇರಬಹುದು, ಈ ತಾಯಿಯ ಜೋಪಡಿ ಬಡತನ ಇರಬಹುದು. ಆದ್ರೆ ಇಬ್ಬರು ತಾಯಿ ಎದೆಯೊಳಗಿರುವ ಮಮತೆ ಐತೆಲ್ಲ, ಅದಕ್ಕೆ ಬಡತನವೂ ಇಲ್ಲ, ಶ್ರೀಮಂತವೂ ಇಲ್ಲ, ಮಮತೆ. ಅದಕ್ಕೆ ಮನುಷ್ಯ ಎದೆಯೊಳಗ ಪ್ರೇಮ ಇರಬೇಕು, ಸಂಬಂಧಗಳನ್ನು ಪ್ರೀತಿಸಬೇಕು. ಇದೆಲ್ಲ ಜಗತ್ತ ದೇವರು ಏನು ಮಾಡಿಕೊಟ್ಟಾನಲ್ಲ, ಇದೆಲ್ಲವೂ ದಿವ್ಯ ಜೀವನ ಅಂತ ತಿಳ್ಕೊಂಡ್ರೆ ಬದುಕದ ಅವ ಶ್ರೀಮಂತ ಅಷ್ಟೇ. ಇದೆಲ್ಲ ಐತೆಲ್ಲ, ಇದನ್ನ ಅನುಭವಿಸಬೇಕಲ್ಲ. ಇವಾಗ ಮಹಾಸ್ವಾಮೀಜಿಗಳು ಕರ್ನಾಟಕದ ತುಂಬ ತಮ್ಮ ವಾಕ್ ಚಾತುರ್ಯದಿಂದ ಅತ್ಯಂತ ಹೆಚ್ಚು ಭಕ್ತರನ್ನು ಗಳಿಸಿದ್ದಾರೆ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೂ ಇತರರಿಗೂ ಶೇರ್ ಮಾಡಿ. ಇನ್ನೂ ಇಂತಹ ಉಪಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಒತ್ತಿ.